ಏನು ನೋಡ್ತಾ ಇದೆ. ಸೊ ಎರಡೂ ನೋವು ಜೀವನ ಪರ್ಯಂತ ಇರುತ್ತೆ. ಅದು ಮುರ್ಕೊಂಡ್ರು ಅದೇ ಮುರಿಯೋದು, ಬೇರೆ ಏನು ಮುರಿಯಕ್ಕೆ ಹೋಗಲ್ಲ. ಇದೆಲ್ಲ ಚೇಂಜಸ್. ಸೊ ಪ್ರತಿಯೊಬ್ಬರಿಗೂ ಅದೇ ಹಣೆ ಬರ ಅನ್ನೋದು ಸದಸಿದ್ಧಾಂತ ಇದೆ. ಬರ್ಕೊಳ್ಳಿ. ಮೊದಲನೇದಾಗಿ ಮೇಷರಾಶಿಯಲ್ಲಿ ಶಿರಸ್ಸು. ಮೇಷರಾಶಿಯಲ್ಲಿ ಕುಜನ ಮನೆ ಅಂತ ಹಾಕೊಳ್ಳಿ, ಪಕ್ಕದಲ್ಲಿ ಕುಜ ಅಂತ ಹಾಕೊಳ್ಳಿ. ಅವನಿಂದಾನೇ ತೊಂದರೆ, ಆ ಕುಜದಿಂದ ತೊಂದರೆ ಬರ್ತಕ್ಕಂಥ ಶಿರಸ್ಸು. ತಲೆಯ ಭಾಗ ಯಾವಾಗಲೂ ನೋಡ್ಕೋಬೇಕು. ಯಾವ ಕಾಲಕ್ಕೂ ತಲೆ ನೋವು, ಯಾವ ಕಾಲಕ್ಕೂ ಹಿಬ್ಬಿನ ಭಾಗ ನೋವು, ಯಾವ ಕಾಲಕ್ಕೂ ಹಿಂದೆ ಕಪಾಲ ನೋವು, ಆ ಶಿರಸ್ಸಿನ ಭಾಗವೇ ನೋವು. ಅಂದರೆ ತಲೆ ಕೆಚ್ಕೋಬೇಡ ಅಂತ ನೋವು ಬರುತ್ತೆ ಕೆಲವರಿಗೆ. ಗಿಡಿನೆಸ್ ತಲೆಯ ಭಾಗವನ್ನು ಗಮನಿಸ್ಕೋಬೇಕು. ಸಾಧಾರಣ ತಲೆ. ಎರಡನೇದಾಗಿ ವೃಷಭ ರಾಶಿಗೆ ಬರೋಣ. ಅದು ಶುಕ್ರನ ಮನೆ, ಅಂದರೆ ಹೆಣ್ಣಿನ ವಿಭಾಗ. ಆ ವಿಭಾಗದಲ್ಲಿ ಏನೋ ಮುಖ ನೋಡ್ಕೋಬೇಕು ಚೆನ್ನಾಗಿ. ಇಲ್ಲೇನೆ ವೃಷಭ ರಾಶಿಯಲ್ಲಿ ಹುಟ್ಟಿದಾಗ ಆ ಮುಖದಲ್ಲಿ ತೇಜಸ್ಸು, ಆ ಫೀಚರ್ಸು, ಆ ಕಣ್ಣು, ಆ ಮೂಗು ನೋಡಿ ಎಷ್ಟು ಚೆನ್ನಾಗಿದೆ ಅಂತೆ. ಹಾಗೆ ಅದರಲ್ಲೇ ಮುಖಾನ ನೋಡ್ಕೊಳ್ಳೋದಿಲ್ಲೇ ಫಸ್ಟ್ ಆಫ್ ಆಲ್ ಇಂಪಾರ್ಟೆಂಟ್. ಮುಖದ ಭಾವನೆಯಲ್ಲಿ ನಿಮಗೆ ನೋವು ಏನು ಬರುತ್ತೆ? ಮೂಗು ನೋವು ಉರಿತಾ ಇದೆ. ಸ್ಕಿನ್ನು ಯಾವಾಗಲೂ ಗುಳ್ಳೆಗಳು, ಅದು ಇದು ಸ್ಕಿನ್ ಭಾಗ ಇಲ್ಲ. ಯಾವ ಕಾಲಕ್ಕೂ ಮುಖದ ಆವರಣದಲ್ಲಿ ಮಂದವಾಗಿರ್ತಕ್ಕಂಥ ವರ್ಚಸ್ ಅಂದ್ರೇನು? ಕಂದು ಬಣ್ಣ ಇಲ್ಲ. ಅವಳು 24 ಗಂಟೆ ಫೇಶಿಯಲ್ ಹಾಕೊಂಡು ಕೂತಿರ್ತಾಳೆ. ಇಲ್ಲಿ ಬ್ಯೂಟಿ ಅಂತೆ, ಅಲ್ಲಿ ಬ್ಯೂಟಿ ಅಂತೆ, ಅಲ್ಲಿ ಹಾಕೊಳ್ಳೋದಂತೆ, ಇಲ್ಲ ಹಾಕೊಳ್ಳೋದಂತೆ. ಹೀಗೆ ಹಣೆ ಬರ. ಹೆಣ್ಮಕ್ಳು ಅಂತ ಅನ್ಕೋಬೇಡಿ, ಗಂಡು ಮಕ್ಕಳು ಅಷ್ಟೇ. ಇಲ್ಲವೇ ಬಹಳ ಕಲ್ತು ಬಿಡಿದೆ ಗಂಡು ಮಕ್ಕಳು ಅಲಂಕಾರ ಮಾಡ್ಕೊಳ್ಳೋದ್ರಲ್ಲಿ ನಂಬರ್ 1. ನೆಕ್ಸ್ಟ್ ಮಿಥುನ ರಾಶಿಗೆ ಬಂದ್ರಿ. ಅದು ಬುಧನ ಮನೆ. ಬುಧನ ಮನೆ ಎದೆ. ಯಾವತ್ತೂ ಎದೆ ಹಾರ್ಟ್ ಪ್ರಾಬ್ಲಮ್. ಹೀಗೆ ಎದೆಯ ಭಾಗದಲ್ಲಿ ಇವರೆಲ್ಲ ಜಿಡ್ಡಿನ ಪದಾರ್ಥ ಚೆನ್ನಾಗಿ ತಿನ್ಬೇಡಿ. ಚೆನ್ನಾಗಿ ಉಂಟಾರಪ್ಪ. ಇವನ ಮನೆ ಕೋಳಿ, ಅವನ ಮನೆ ಕಾಲು, ಇವನ ಮನೆ ಸೂಪು, ಆಮೇಲೆ ಬಾಲ, ಹಾಳು ಹುಳು ಕಸ ಕಟ್ಟಿ ಚೆನ್ನಾಗಿ ತಿಂದು ಆ ಕಡೆ ಏನಂದ್ರೆ ಆಯಿಲ್ ಕಂಟೆಂಟ್, ಹಾರ್ಟ್ ಸಂಥಿಂಗ್ ಯಾವಾಗಲೂ ಗ್ಯಾಸ್ಟ್ರಿಕ್ಕಿಲ್ಲ ಇಟ್ಕೊಂಡ್ಬಿಟ್ಟು ಅನ್ನೋ ಥರ ಆಗುತ್ತೆ. ಬೆನ್ನಿನ ಭಾಗ ಬ್ಯಾಕ್ ಸೈಡ್ ಆಫ್ ದಿ ಹಾರ್ಟ್, ಅಂದರೆ ಬೆನ್ನಿನ ಭಾಗ ಇರ್ತದೆ. ಅದನ್ನು ಹಾಕಬೇಕು. ಭಾಳ ಇಂಪಾರ್ಟೆಂಟ್ ಮುಖ್ಯ ಅವರಿಗೆ. ಸೊ ಎದೆಯ ಭಾಗ, ಎದೆಯನ್ನು ಹಾಕ್ಕೊಳ್ಳಿ. ಅದು ಇಂದು ಕೂಡ ಸಾಕಷ್ಟು ಒಳ್ಳೆ ಮಾಹಿತಿಯನ್ನು ನೀಡ್ತಾ ಇದ್ದೀರಾ. ವೀಕ್ಷಕರೇ, ಇನ್ನಷ್ಟು ತಿಳಿಯೋಣ.